ಹಾಯ್ ಹಲೋ ನಮಸ್ಕಾರ. ನೆಟ್ ಇನ್ಫೋಗೆ ಸ್ವಾಗತ. ನಾನು ನಿತಿನ್ ಶೆಟ್ಟಿ. ನೀವಿನ್ನು ಕೂಡ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಾರತ ನಿನ್ನೆ ಸೌತ್ ಆಫ್ರಿಕಾ ವಿರುದ್ಧ ಹೀನಾಯವಾಗಿ ಸೋತಿದೆ. ಈ ಮೂಲಕವಾಗಿ T20 ವರ್ಲ್ಡ್ ಕಪ್ ನ ಕನಸು ಭಗ್ನವಾಯ್ತಾ ಅನ್ನುವಂತಹ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಯಾಕಂದ್ರೆ ನಿನ್ನೆ 187 ರನ್ಗಳನ್ನ ಸೌತ್ ಆಫ್ರಿಕಾ ಹೊಡೆದಿರುತ್ತೆ, 188 ರನ್ಗಳ ಟಾರ್ಗೆಟ್ ಅನ್ನ ಕೊಟ್ಟಿರುತ್ತೆ. ಆದ್ರೆ ಭಾರತ ಕೇವಲ 111 ರನ್ಗೆ ಆಲ್ ಔಟ್ ಆಗುತ್ತೆ. ಮೊದಲನೇ ಹಂತದಲ್ಲಿ ಸೌತ್ ಆಫ್ರಿಕಾ ಪವರ್ ಪ್ಲೇ ನಲ್ಲೇ 3 ವಿಕೆಟ್ ಗಳನ್ನ ಕಳೆದುಕೊಳ್ಳುತ್ತೆ. ಈ ಮೂಲಕ ಭಾರತಕ್ಕೆ ಒಂದ್ ರೀತಿಯಲ್ಲಿ ವಿಶ್ವಾಸ ಮೂಡುತ್ತೆ, ಈ ಪಂದ್ಯವನ್ನ ಲೀಲಾಯಾಸವಾಗಿ ಗೆಲ್ಲುತ್ತೆ ಅಂತ. ಆದ್ರೆ ತದನಂತರದಲ್ಲಿ ಆಡಿರುವಂತಹ ಪರ್ಫಾರ್ಮೆನ್ಸ್ ಸೌತ್ ಆಫ್ರಿಕಾ ತುಂಬಾನೇ ಅದ್ಭುತವಾಗಿತ್ತು. ಇದರಲ್ಲಿ ಡೆವಾಲ್ಡ್ ಬ್ರೇವಿಸ್, ಡೇವಿಡ್ ಮಿಲ್ಲರ್ ಇವರೆಲ್ಲರೂ ಕೂಡ ಅದ್ಭುತ ಪ್ರದರ್ಶನವನ್ನ ಕೊಟ್ಟಿದ್ರು. ಹಾಗೇನೆ ಟ್ರಿಸ್ಟಾನ್ ಸ್ಟಬ್ಸ್ ಕೂಡ ನಾಟ್ ಔಟ್ ಆಗಿ 44 ರನ್ ಅನ್ನ ಬಾರಿಸಿದ್ರು. 3 ಜನನು ಉತ್ತಮ ಪ್ರದರ್ಶನವನ್ನು ನೀಡಿದ್ರು. ಇದರಲ್ಲಿ ಡೆವಾಲ್ಡ್ ಬ್ರೇವಿಸ್ 45 ರನ್ ಬಾರಿಸಿದ್ರು, ಡೇವಿಡ್ ಮಿಲ್ಲರ್ 63 ರನ್ ಅನ್ನ ಬಾರಿಸಿದ್ರು. ಹಾಗೇನೆ ಟ್ರಿಸ್ಟಾನ್ ಸ್ಟಬ್ಸ್ ಅವರು 44 ರನ್ ಅನ್ನ ಬಾರಿಸಿದ್ರು. ಈ ಮೂಲಕವಾಗಿ 187 ರನ್ಗಳನ್ನ ಕಲೆ ಹಾಕಿದ್ರು. ಇದು ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಅತಿ ದೊಡ್ಡ ಮೊತ್ತ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಚೇಸಿಂಗ್ ಅಲ್ಲಿ 188 ರನ್ಗಳನ್ನ ಚೇಸ್ ಮಾಡೋದು ತುಂಬಾನೇ ಕಷ್ಟ ಸಾಧ್ಯ. ಇದನ್ನ ಭಾರತ ಚೇಸ್ ಮಾಡಬಹುದು ಅಂತ ಎಲ್ಲರೂ ಕೂಡ ಊಹಿಸಿದ್ರು. ಯಾಕಂದ್ರೆ ಒಳ್ಳೆಯ ಬ್ಯಾಟಿಂಗ್ ಲೈನ್ ಅಪ್ ಇದೆ. ಇಶಾನ್ ಕಿಶನ್ ಆಗಿರ್ಬೋದು, ಅಭಿಷೇಕ್ ಶರ್ಮಾ ಆಗಿರ್ಬೋದು, ಸೂರ್ಯಕುಮಾರ್ ಯಾದವ್, ಶಿವಮ್ ದುಬೆ, ಹಾಗೇನೆ ಘಟಾನುಘಟಿ ಪ್ಲೇಯರ್ಸ್ ಇದ್ದಾರೆ. ಹಾರ್ದಿಕ್ ಪಾಂಡ್ಯನು ಕೂಡ ಉತ್ತಮ ಪ್ರದರ್ಶನವನ್ನ ನೀಡಬಲ್ಲರು. ಹೀಗಾಗಿ ಎಲ್ಲೋ ಒಂದ್ ಕಡೆಯಲ್ಲಿ ಎಕ್ಸ್ಪೆಕ್ಟೇಷನ್ ಇತ್ತು. ಆದ್ರೆ ನರೇಂದ್ರ ಮೋದಿ ಕ್ರೀಡಾಂಗಣ ತುಂಬಾನೇ ದೊಡ್ಡ ಒಂದು ಕ್ರೀಡಾಂಗಣ ಆಗಿರೋದ್ರಿಂದ ಡಿಸ್ಟೆನ್ಸ್ ಜಾಸ್ತಿ ಇದೆ. ಇದರಿಂದಾಗಿ ಎಲ್ಲೋ ಒಂದ್ ಕಡೆಯಲ್ಲಿ ಭಾರತಕ್ಕೆ ಹೊಡೆತ ಬಿಡ್ತು. ಹಾಗೇನೆ ಎಲ್ಲೋ ಒಂದ್ ಕಡೆಯಲ್ಲಿ ಚೇಸಿಂಗ್ ನ ಕೊರತೆ ಇಲ್ಲಿ ಎದ್ದು ಕಾಣ್ತಾ ಇದೆ. ಮೊದಲನೇ 6 ಓವರ್ ನಲ್ಲಿ ಪವರ್ ಪ್ಲೇ ನಲ್ಲಿ ಭಾರತನು ಕೂಡ 3 ವಿಕೆಟ್ ಗಳನ್ನ ಕಳೆದುಕೊಳ್ಳುತ್ತೆ. ಎಲ್ಲೊಂದ್ ಕಡೆಯಲ್ಲಿ ದೊಡ್ಡ ಚೇಸ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ವಿಕೆಟ್ ಅನ್ನ ಉಳಿಸ್ಕೊಂಡು ತದನಂತರದಲ್ಲಿ ಹಿಟ್ ಮಾಡುವಂತ ಕೆಲಸವನ್ನ ಮಾಡ್ಬೇಕು. ಆದ್ರೆ ಭಾರತ ಸ್ಟಾರ್ಟಿಂಗ್ ನಲ್ಲೇನೆ ಹೊಡೆಯೋದಕ್ಕೆ ಹೋಗುತ್ತೆ. ವಿಕೆಟ್ ಹೋದ್ರೂ ಕೂಡ ಪ್ಲೇಯರ್ಸ್ ಆ ಒಂದು ವಿಕೆಟ್ ಅನ್ನ ಉಳಿಸ್ಕೊಂಡು ಆಡಬೇಕು, ಪಾರ್ಟ್ನರ್ಶಿಪ್ ಅನ್ನ ಬಿಲ್ಡ್ ಮಾಡಬೇಕು. ಇದನ್ನ ಎಲ್ಲೊಂದ್ ಕಡೆಯಲ್ಲಿ ಮರ್ತರು ಅನ್ನುವಂತಹದ್ದು ಈ ಒಂದು ಪಂದ್ಯದಲ್ಲಿ ಗೊತ್ತಾಗುತ್ತೆ. ಇದೇ ಒಂದು ಕಾರಣಕ್ಕಾಗಿ ಭಾರತ ಹೀನಾಯವಾಗಿ ಸೋತಿದೆ. ಭಾರತದ ಪರ ಶಿವಮ್ ದುಬೆ ಹೊರತುಪಡಿಸಿ ಮತ್ಯಾವ ಆಟಗಾರನು ಕೂಡ ಒಳ್ಳೆಯ ಸ್ಕೋರ್ ಅನ್ನ ಕಲೆ ಹಾಕ್ಲೇ ಇಲ್ಲ. ಕೇವಲ 42 ರನ್ ಅನ್ನ ಶಿವಮ್ ದುಬೆ ಬಾರಿಸಿದ್ದು ಬಿಟ್ರೆ ಮತ್ತೆಲ್ಲರೂ ಕೂಡ 1 ಅಂಕಿ 2 ಅಂಕಿಯಲ್ಲಿ ಔಟ್ ಆಗ್ತಾರೆ. ಇನ್ನು ಫಸ್ಟ್ ಇನ್ನಿಂಗ್ಸ್ ನಲ್ಲಿ ಭಾರತದ ಬೌಲರ್ಗಳು ಕೂಡ ಎಡವುತ್ತಾರೆ. ಯಾಕಂದ್ರೆ ಮೊದಲ 6 ಓವರ್ ನಲ್ಲಿ 3 ವಿಕೆಟ್ ಗಳನ್ನ ಕಬಳಿಸಿದ್ರು ಡೆವಾಲ್ಡ್ ಬ್ರೇವಿಸ್ ಹಾಗೇನೆ ಡೇವಿಡ್ ಮಿಲ್ಲರ್ ವಿಕೆಟ್ ಅನ್ನ ಪಡೆಯೋದಕ್ಕೆ ಭಾರತ ತಿಣುಕಾಡುತ್ತೆ. 107 ರನ್ಗಳ ತನಕನೂ ಕೂಡ ಅವರಿಬ್ರು ಪಾರ್ಟ್ನರ್ಶಿಪ್ ಅನ್ನ ಬಿಲ್ಡ್ ಮಾಡ್ತಾರೆ. ತದನಂತರದಲ್ಲಿ ವಿಕೆಟ್ ಹೋಗುತ್ತೆ. ಇನ್ನೊಂದ್ ಕಡೆಯಲ್ಲಿ ಭಾರತದ ಯಾವುದೇ ಆಟಗಾರನು ಕೂಡ ಒಂದು ಇಂಟೆಂಟ್ ಅಲ್ಲಿ ಆಡೋದಕ್ಕೆ ಹೋಗಲ್ಲ. ಹೀಗಾಗಿ ಭಾರತ ಹೀನಾಯವಾಗಿ ಸೋತಿದೆ. ಎಲ್ಲೊಂದ್ ಕಡೆಯಲ್ಲಿ ಭಾರತ ಈಗ ವಿರಾಟ್ ಕೊಹ್ಲಿಯನ್ನ ಖಂಡಿತವಾಗ್ಲೂ ಕೂಡ ಮಿಸ್ ಮಾಡ್ಕೊಳ್ತಾ ಇದೆ. ವಿರಾಟ್ ಕೊಹ್ಲಿ ಇಸ್ ದ ಚೇಸಿಂಗ್ ಮಾಸ್ಟರ್. ಯಾವುದೇ ಕ್ರೂಷಿಯಲ್ ಸಂದರ್ಭ ಇದ್ರೂ ವಿಕೆಟ್ ಅನ್ನ ಉಳಿಸಿಕೊಂಡು ಟೀಮ್ ಅನ್ನ ಗೆಲ್ಲಿಸುವಂತ ಕೆಲಸವನ್ನ ವಿರಾಟ್ ಕೊಹ್ಲಿ ಮಾಡ್ತಾ ಇದ್ರು. ಅದರಲ್ಲೂ ಎಸ್ಪೆಷಲಿ T20 ವರ್ಲ್ಡ್ ಕಪ್ ಅಂತಹ ದೊಡ್ಡ ದೊಡ್ಡ ಇವೆಂಟ್ ಗಳಲ್ಲಿ ವಿರಾಟ್ ಕೊಹ್ಲಿ ಹೊರತಾಗಿ ಭಾರತ ಇದುವರೆಗೂ ಕೂಡ 160+ ರನ್ ಅನ್ನ ಇನ್ನೂ ಕೂಡ ಚೇಸ್ ಮಾಡೇ ಇಲ್ಲ. ವಿರಾಟ್ ಕಳೆದ ವರ್ಲ್ಡ್ ಕಪ್ ನ ನಂತರದಲ್ಲಿ T20ಗೆ ಒಂದು ವಿದಾಯವನ್ನ ಹೇಳ್ತಾರೆ. ತದನಂತರದಲ್ಲಿ ನಡೀತಾ ಇರುವಂತಹ ಮೊದಲ ವರ್ಲ್ಡ್ ಕಪ್ ಆಗಿರ್ಬೋದು. ಆದ್ರೆ 160+ ಸ್ಕೋರ್ ಅನ್ನ ಚೇಸ್ ಮಾಡಿದ್ರಲ್ಲಿ ವಿರಾಟ್ ಕೊಹ್ಲಿನೇ ಅಲ್ಲಿ ಕಾಣಿಸ್ಕೊಳ್ತಾರೆ. ಜಸ್ಟ್ ಯೋಚನೆ ಮಾಡಿ, T20 ವರ್ಲ್ಡ್ ಕಪ್ ಪ್ರಾರಂಭ ಆಗಿ ಇಷ್ಟು ವರ್ಷ ಆದ್ರೂ ಭಾರತ 160+ ಚೇಸ್ ಮಾಡಿರೋದು ಕೇವಲ 3 ಬಾರಿ. ಅದು 2014, 2016 ಹಾಗೇನೆ 2022. 2014ರಲ್ಲಿ ಸೆಮಿಫೈನಲ್ ನಲ್ಲಿ ಸೌತ್ ಆಫ್ರಿಕಾ ವಿರುದ್ಧ 173 ರನ್ಗಳ ಟಾರ್ಗೆಟ್ ಇರುತ್ತೆ. ಭಾರತ ವಿನ್ ಆಗಿರುತ್ತೆ. ವಿರಾಟ್ ಕೊಹ್ಲಿ 44 ಬಾಲ್ಗಳಲ್ಲಿ 72 ರನ್ಗಳನ್ನ ಕಲೆ ಹಾಕಿ ನಾಟ್ ಔಟ್ ಆಗಿರ್ತಾರೆ. ಆ ಒಂದು ಪಂದ್ಯವನ್ನ ಗೆಲ್ಲಿಸಿರ್ತಾರೆ. ಇನ್ನು 2016ರಲ್ಲಿ ಮೊಹಾಲಿಯಲ್ಲಿ ಆಸ್ಟ್ರೇಲಿಯಾ ವಿರುದ್ಧ 161 ಟಾರ್ಗೆಟ್ ಕೊಟ್ಟಿರುತ್ತೆ. ವಿರಾಟ್ 51 ಬಾಲ್ಗಳಲ್ಲಿ 82 ರನ್ಗಳನ್ನ ಹೊಡೆದಿರುತ್ತಾರೆ. ಅಲ್ಲೂ ಕೂಡ ನಾಟ್ ಔಟ್ ಆಗಿ ಉಳಿದಿರ್ತಾರೆ. ಇನ್ನು 2022ರ ಮ್ಯಾಚ್ ಎಲ್ರಿಗೂ ಕೂಡ ಗೊತ್ತೇ ಇದೆ. MCG ಮೈದಾನದಲ್ಲಿ ಪಾಕಿಸ್ತಾನದ ವಿರುದ್ಧವಾಗಿ ಭಾರತದ ಪರವಾಗಿ ವಿರಾಟ್ ಕೊಹ್ಲಿ ಅಬ್ಬರಿಸಿ ಬೊಬ್ಬಿರಿದಿದ್ರು. 82 ರನ್ಗಳನ್ನ ಬಾರಿಸಿದ್ರು. ಒಂದ್ ಕಡೆಯಲ್ಲಿ ವಿಕೆಟ್ಗಳು ಕೊಲ್ಯಾಪ್ಸ್ ಆಗಿದ್ದು, ಈ ಸಂದರ್ಭದಲ್ಲಿ ಪಾರ್ಟ್ನರ್ಶಿಪ್ ಅನ್ನ ಬಿಲ್ಡ್ ಮಾಡಿ ತಂಡವನ್ನ ಗೆಲ್ಲಿಸಿ ಕೊಡುವಂತ ಕೆಲಸವನ್ನ ವಿರಾಟ್ ಕೊಹ್ಲಿ ಮಾಡಿದ್ರು. ಆದ್ರೆ
ಈಗಿನ ಪಂದ್ಯಗಳಲ್ಲಿ ಆ ರೀತಿಯಾದಂತಹ ಆಟಗಾರನ ಕೊರತೆ ಭಾರತದಲ್ಲಿ ಎದ್ದು ಕಾಣ್ತಾ ಇದೆ. ಈಗ ಭಾರತ ಸೋತಿರುವಂತದ್ದು ಹೀನಾಯವಾಗಿ. ಹೀಗಾಗಿ ಪಾಯಿಂಟ್ಸ್ ಟೇಬಲ್ ನಲ್ಲಿ ಭಾರತದ ಪಾಯಿಂಟ್ಸ್ -3.80 ಇದೆ. ಹೀಗಾಗಿ ಎಲ್ಲೋ ಒಂದ್ ಕಡೆಯಲ್ಲಿ ಭಾರತ ಈ ಒಂದು ವರ್ಲ್ಡ್ ಕಪ್ ನಿಂದ ಹೊರಗೆ ಹೋಗುತ್ತಾ ಅನ್ನುವಂತಹ ಲೆಕ್ಕಾಚಾರಗಳು ಶುರುವಾಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಸೌತ್ ಆಫ್ರಿಕಾ +3.80 ಇದೆ. ಇನ್ನೊಂದ್ ಕಡೆಯಲ್ಲಿ ಇದೇ ಗ್ರೂಪ್ ನಲ್ಲಿ ವೆಸ್ಟ್ ಇಂಡೀಸ್ ಹಾಗೇನೆ ಜಿಂಬಾಬ್ವೆ ಇದೆ. ಎರಡು ತಂಡಗಳು ಕೂಡ ಚೆನ್ನಾಗೇ ಇದೆ. ಅದರಲ್ಲಿ ಎಸ್ಪೆಷಲಿ ವೆಸ್ಟ್ ಇಂಡೀಸ್ ತುಂಬಾನೇ ಅದ್ಭುತವಾದಂತಹ ಬ್ಯಾಟಿಂಗ್ ಲೈನ್ ಅಪ್ ಜೊತೆಗೇನೆ ಬೌಲಿಂಗ್ ಲೈನ್ ಅಪ್ ಕೂಡ ಇದೆ. ಈಗಾಗಲೇ ಸೌತ್ ಆಫ್ರಿಕಾ ಭಾರತವನ್ನ ಹೀನಾಯವಾಗಿ ಸೋಲಿಸಿದೆ. ಇದು ಕಳೆದ ವರ್ಲ್ಡ್ ಕಪ್ ಫೈನಲ್ ನ ಒಂದು ರಿವೆಂಜ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆ ರೀತಿಯಾಗಿ ಸೋಲಿಸಿರುವಂತದ್ದು. ಈಗ ಭಾರತ -3.80 ನೆಟ್ ರನ್ ರೇಟ್ ಅಲ್ಲಿ ಇದೆ. ಹೀಗಾಗಿ ಇದರಿಂದ ಪುಟಿದೇಳೋದಕ್ಕೆ ಭಾರಿ ಕಷ್ಟ ಇದೆ. ವೆಸ್ಟ್ ಇಂಡೀಸ್ ಹಾಗೇನೆ ಜಿಂಬಾಬ್ವೆ ವಿರುದ್ಧವಾಗಿ ಎರಡು ಪಂದ್ಯ ನಡೆಯುತ್ತೆ. ಈ ಒಂದು ಪಂದ್ಯಗಳಲ್ಲಿ ಭಾರತ ಒಳ್ಳೆಯ ರನ್ ರೇಟ್ ಅಲ್ಲಿ ಗೆದ್ರೆ ಆ ಸಂದರ್ಭದಲ್ಲಿ ಚಾನ್ಸ್ ಇದೆ. ಇನ್ನೊಂದ್ ಕಡೆಯಲ್ಲಿ ಸೌತ್ ಆಫ್ರಿಕಾ ಇನ್ನೆರಡು ಪಂದ್ಯಗಳನ್ನ ಆಡುತ್ತೆ. ಅದು ಕೂಡ ವೆಸ್ಟ್ ಇಂಡೀಸ್ ಹಾಗೇನೆ ಜಿಂಬಾಬ್ವೆ ವಿರುದ್ಧವಾಗಿ. ಈ ಎರಡು ಪಂದ್ಯಗಳನ್ನ ಸೌತ್ ಆಫ್ರಿಕಾ ಗೆದ್ದಲ್ಲಿ ನೇರವಾಗಿ ಭಾರತಕ್ಕೆ ಸೆಮಿಫೈನಲ್ಗೆ ಹೋಗೋದಕ್ಕೆ ಚಾನ್ಸ್ ಇದೆ. ಇನ್ ಕೇಸ್ ವೆಸ್ಟ್ ಇಂಡೀಸ್ ಎಲ್ಲಾದ್ರೂ ಸೌತ್ ಆಫ್ರಿಕಾ ವಿರುದ್ಧವಾಗಿ ಗೆದ್ದು ಜಿಂಬಾಬ್ವೆ ವಿರುದ್ಧವಾಗಿ ಗೆದ್ರೆ ಭಾರತ ಔಟ್ ಆಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಈಗ ಕ್ಯಾಲ್ಕುಲೇಷನ್ ಶುರುವಾಗಿರುತ್ತೆ. ಯಾರ ಮೇಲೆ ಯಾರು ಆಡ್ತಾರೆ, ಯಾರು ಗೆಲ್ತಾರೆ ಅನ್ನುವಂತ ಲೆಕ್ಕಾಚಾರ ಇದೆ. ಭಾರತಕ್ಕೆ ಇನ್ನೊಂದ್ ಕಡೆಯಲ್ಲಿ 26ರಂದು ಮ್ಯಾಚ್ ಇದೆ. ಇನ್ನೊಂದ್ ಕಡೆಯಲ್ಲಿ ಕೊನೆಯ ಮ್ಯಾಚ್ 1ನೇ ತಾರೀಕಿದೆ. ಇದು ಕೂಡ ಭಾರತಕ್ಕೆ ಒಂದ್ ರೀತಿಯಲ್ಲಿ ಪ್ಲಸ್ ಪಾಯಿಂಟ್. ಯಾಕಂದ್ರೆ ಎಲ್ಲಾ ಸ್ಟ್ಯಾಟ್ಸ್ ಅನ್ನ ನೋಡಿ ಕೊನೆಯ ಪಂದ್ಯದಲ್ಲಿ ಎಷ್ಟು ರನ್ ರೇಟ್ ಅಲ್ಲಿ ಗೆಲ್ಲಬೇಕು ಅನ್ನುವಂತ ಲೆಕ್ಕಾಚಾರ ಇಟ್ಕೊಂಡು ಆಡೋದಕ್ಕೆ ಭಾರತಕ್ಕೆ ಒಂದು ಅವಕಾಶ ಇದೆ. ಜಿಂಬಾಬ್ವೆ ವಿರುದ್ಧವಾಗಿ 26ನೇ ತಾರೀಕು ಒಳ್ಳೆಯ ರನ್ ರೇಟ್ ಅಲ್ಲಿ ಭಾರತ ಗೆದ್ದು ತದನಂತರದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧವಾಗಿಯೂ ಕೂಡ ಗೆದ್ರೆ ಎಲ್ಲೊಂದ್ ಕಡೆಯಲ್ಲಿ ಚಾನ್ಸ್ ಇರುತ್ತೆ. ಇನ್ ಕೇಸ್ ವೆಸ್ಟ್ ಇಂಡೀಸ್ ಸೌತ್ ಆಫ್ರಿಕಾ ಮೇಲೆ ಗೆದ್ದು ತದನಂತರದಲ್ಲಿ ಜಿಂಬಾಬ್ವೆ ವಿರುದ್ಧವಾಗಿ ಗೆದ್ರೆ ಭಾರತಕ್ಕೆ ಚಾನ್ಸ್ ದೊಡ್ಡ ಮಟ್ಟಿಗೆ ಮೈನಸ್ ಆಗುತ್ತೆ. ಹೀಗಾಗಿ ಎಲ್ಲಾ ತಂಡಗಳ ಪರ್ಫಾರ್ಮೆನ್ಸ್ ಮೇಲೆ ಈಗ ಭಾರತ ನಿಂತಿರುವಂತದ್ದು. ಈಗ ಸೆಮಿಫೈನಲ್ಗೆ ಎಂಟ್ರಿ ಆಗುತ್ತಾ ಇಲ್ವಾ ಅನ್ನುವಂತಹ ಲೆಕ್ಕಾಚಾರ ಇದೆ. ಈ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಮಿಸ್ ಮಾಡ್ಕೊಳ್ತಾ ಇರುವಂತದ್ದು ವಿರಾಟ್ ಕೊಹ್ಲಿ. ಯಾಕಂದ್ರೆ ಅಂತಹ ಆಟಗಾರ ತಂಡದಲ್ಲಿ ಇಲ್ಲ. ಎಲ್ಲರೂ ಕೂಡ ಹಿಟ್ ಮಾಡುವಂತಹ ಕೆಪಬಿಲಿಟಿಯನ್ನು ಹೊಂದಿದ್ದಾರೆ. ಆದ್ರೆ ಈ ಒಂದು ತಂಡದಲ್ಲಿ ಎಲ್ಲ ಒಂದ್ ಕಡೆ ಕ್ರೂಷಿಯಲ್ ಸಿಚುವೇಶನ್ ಬಂದಾಗ ಅದನ್ನ ಹ್ಯಾಂಡಲ್ ಮಾಡುವಂತಹ ಕೆಪಾಸಿಟಿ ಇರುವಂತಹ ಪ್ಲೇಯರ್ ಇಲ್ಲಿ ಕಾಣ್ತಾ ಇಲ್ಲ ಅನ್ನುವಂಥದ್ದು ಕೂಡ ಬೇಸರದ ಸಂಗತಿ.